ಇರುವಂತಹ ವಿಡಿಯೋಗಳು ಇದೀಗ ಒಂದೊಂದಾಗಿ ರಿಲೀಸ್ ಆಗ್ತಾ ಇದೆ. ಸೌಜನ್ಯ ಕೊಲೆ ಕೇಸ್ ವಿಚಾರವನ್ನ ಚಿನ್ನಯ್ಯ ತಿಮುರೋಡಿ ಮುಂದೆ ಹೇಳ್ತಾ ಇದ್ದು, ರವಿ ಪೂಜಾರಿ ನಡೆ ಮತ್ತು ರವಿ ಪೂಜಾರಿ ಹೇಳಿದ ಹೆಸರಿನ ಬಗ್ಗೆ ಚಿನ್ನಯ್ಯ ಶಾಕಿಂಗ್ ಹೇಳಿಕೆಗಳನ್ನ ನೀಡಿದ್ದಾನೆ. ಏನ್ ಹೇಳಿದ್ದಾನೆ ಈ ಸ್ಟೋರಿ ನೋಡಿ. ಸೌಜನ್ಯನನ್ನ ಯಾರು ಕೊಂದದ್ದು ಗೊತ್ತುಂಟ? ಅಮಲಲ್ಲೇ ರವಿಬಾಯಿಂದ ಬಂದಿತ್ತಂತೆ ಆ ಹೆಸರು. ಸೌಜನ್ಯ ಕೊಲೆ ಕೇಸ್ನಲ್ಲಿ ಚಿನ್ನಯ್ಯ ಮತ್ತು ತಿಮುರೋಡಿ ವಿಡಿಯೋಗಳು ಹೊಸ ಬೆಳವಣಿಗೆಗೆ ದಾರಿ ಮಾಡುತ್ತಿವೆ. ಮಾಸ್ಕ್ ಮ್ಯಾನ್ ಎಂದು ಕರೆಯಲ್ಪಡುವ ಚಿನ್ನಯ್ಯ ತಿಮುರೋಡಿ ರಿಲೀಸ್ ಮಾಡಿರೋ 7ನೇ ವಿಡಿಯೋದಲ್ಲಿ ಕೆಲ ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಸೌಜನ್ಯನ ಸಾವಿನ ಹಿನ್ನೆಲೆಯಲ್ಲಿ ರವಿ ಪೂಜಾರಿ ಜೊತೆಗಿನ ಸಂಬಂಧ ಮತ್ತು ಹಣಕ್ಕೆ ಸಂಬಂಧಿಸಿದಂತಹ ವಿವರಗಳನ್ನ ತೆರೆದಿಟ್ಟಿದೆ. ಸೌಜನ್ಯ ಕೇಸ್ ಬಗ್ಗೆ ಮಾತನಾಡದಂತೆ ಹಣ ಕೊಟ್ಟಿದ್ರು. ಅವನ ಹೇಳುವ ಲೆಕ್ಕದಲ್ಲಿ ತುಂಬಾ ಸರಿ ಕೇಳಿದ್ವಿ. ಆದ್ರೆ ಅವನ ವಯಸ್ಸು ಒಂದು 25 ವಯಸ್ಸು ಒಳಗೆ ಇದೆ. ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ, ಕಮ್ಮಿ ವಯಸ್ಸು. ಆದ್ರೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳದ ರೂಲ್ಸ್ ಸಾಲ ಕೊಡೋದು ಸಿಬ್ಬಂದಿಗಳಿಗೆ. ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ. ಅವನನ್ನು ಕರೆದು ಸಣ್ಣದನಿಗಳು ದುಡ್ಡು ಕೊಟ್ಟಿದ್ದಾರೆ 25 ಸಾವಿರ. ಈಗ ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ. ಅವ ಹೇಳಿ ನಮಗೆ ಗೊತ್ತು, ಎಲ್ಲೋ ಹೊರಗೆ ಬಾಯಿ ಬಿಡಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ. ಸಣ್ಣ ದಣಿಗಳು ಕೊಟ್ಟ ದುಡ್ಡು ರೇವತಿಗೆ. ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ. ಬಾಕಿ ದುಡ್ಡನ್ನು ಖರ್ಚು ಮಾಡೋದು, ಕುಡಿಯೋದು, ಕುಡಿತಿದ್ದ ಹಾಕೋದು. ಅಲ್ಲಿ ರೇವತಿ ಅಂತ ಒಂದು ನೆಸ್ಕಾಫೆ ಅಂಗಡಿ ಇದ್ದಿದ್ದು, ಲೇಡಿ ರೇವತಿ. ಆ ಹಿಂಸಿಗೆ ಒಂದು 4,000 ದುಡ್ಡು ಕೊಟ್ಟಿದ್ದಾನೆ. ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಆ ಹಿಂಸಿನ ಹತ್ರ ಹೇಳ್ಕೊಳ್ತಿದ್ದ. ಹೇಳ್ಕೊಂಡು ನೋಡುವಾಗ ಒಂದು ದಿವಸ ಮತ್ತು ಸ್ವಲ್ಪ ಜಾಸ್ತಿ. ಸೌಜನ್ಯನ ಕೊಂದಿದ್ದು ಸಣ್ಣ ದಣಿಗಳ ಮಗ. ನಾನು ಹೇಳುದಿಲ್ಲ, ಹೇಳ್ಮಾರೆ ಅವರಲ್ಲಿ ಹೇಳ್ಮಾರೆ. ನಾನು ಯಾರಿದ್ದಾರೆ ಹೇಳೋದು ಹೇಳಿ ಅಷ್ಟೇ ಹೇಳುವಾಗ ಹೇಳ್ತಾನೆ, ಸಣ್ಣ ದಣಿಗಳ ಮಗ ಕೊಂದದ್ದು ನಿಮಗೆ ಗೊತ್ತಿಲ್ಲ, ಬೇರೆ ವಿಷಯ ಹೋಗ್ಮಾರೆ ಅಂತ ಹೇಳಿ ಹೋದ. ನನ್ನ ಬಿಟ್ಟು ಆಚೆ ಹೋದ. ಆ ದಿವಸ ಮಗ ಅಂತ ಹೇಳಿ ಸಣ್ಣದನಿಗಳ ಮಗ ಅಂತ ಅವ್ರು ಹೇಳ್ದ ನನ್ನ ಹತ್ರ ಬಾಯಿ ಬಿಟ್ಟು ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ್ಟ. ಸೌಜನ್ಯ ಕೊಲೆ ರಹಸ್ಯ ಹೇಳಿದ್ದಕ್ಕೆ ಧಮ್ಕಿ. ಅವತ್ತು ಸಾಯಂಕಾಲ 3:30 ಗಂಟೆ ಆಯಿತು. ಅವರು ಬಂದ್ರು, ಬಾಲಕೃಷ್ಣ ಮ್ಯಾನೇಜರ್, ರಾಜೇಶ್ ಮ್ಯಾನೇಜರ್ ಇಬ್ಬರು ಬಂದ್ರು. ಇಬ್ಬರು ಬಂದು ಇವನನ್ನು ಜೋರು ಮಾಡಿದ್ರು. ರವಿ ಪೂಜಾರಿ ಬಾಲಕೃಷ್ಣ ಮ್ಯಾನೇಜರ್ ಸತ್ತೋದ್ರಂತಿಲ್ಲ, ಅವ್ರು ಸತ್ತೋದ್ರಂತ. ಬೀಟ್ನಲ್ಲಿ ಊಟ ಮಾಡಿ ಬಂದು ಎಲ್ಲಿ ಆ ಕಡೆ ಹೋಗಿ ದೇವಸ್ಥಾನದ ಹತ್ರ ಎಲ್ಲ ಊಟ ಮಾಡಿ ಬಂದಿದ್ದಾರೆ. ಊಟ ಮಾಡಿ ಬಂದವರು ಆಫೀಸಲ್ಲಿ ಬಂದು ಸತ್ತೋದ್ರು ಅಂತ ಹೇಳ್ತಾರೆ. ಯಾವಾಗ ಇದು ಈಗ ಸದ್ಯದಲ್ಲೇ ಆಗಿದೆ, 2 ವರ್ಷ. ಬಾಲಕೃಷ್ಣ ಬಾಲಕೃಷ್ಣ ಅವರು ಏನು ಕ್ಯಾಸ್ಟ್ ಗೊತ್ತಿಲ್ಲ, ಪೂಜಾರಿ ಗೊತ್ತಿಲ್ಲ, ನಾಯಕ. ಬಾಲಕೃಷ್ಣ ನಾಯಕ. ಸೌಜನ್ಯ ಕೊಲೆ ಬಳಿಕ ರವಿ ಪೂಜಾರಿ ಹೆದರಿದ್ದ. ಅವರು ಬಾಲಕೃಷ್ಣ ಮತ್ತು ರಾಜೇಶ್ ಇಬ್ಬರು ಬಂದು ನಿಂತಲ್ಲ, ನೀನೇನ ಡ್ಯೂಟಿ ಚೇಂಜ್ ಮಾಡಿ ಎಷ್ಟು ದಿವಸ ಆಯ್ತು, ನೀನ್ಯಾಕೆ ಡ್ಯೂಟಿ ಹೋಗೋದಿಲ್ಲ ಬಾಬು ಗಂಟೆಗೆ, ನೀನೇನಾಗಿದೆ ಬೈಯ್ಯದಿಲ್ಲ, ಹೋಗ್ಲಿಕ್ಕಿಲ್ಲ ಆಗಲಿಲ್ಲ ಅಂತ ಎಲ್ಲ ಬೈದಿದ್ದಾರೆ. ನಾನು ಅಷ್ಟು ದೂರದಲ್ಲಿ ಬರ್ತಾ ಇದ್ದೆ. ಮತ್ತೆ ನನ್ನ ಹೆಂಡತಿ ಹತ್ರದಲ್ಲಿ ನಿಂತು ಕೇಳಿದ್ದಾರೆ. ಊಟದಲ್ಲಿ ವಿಷ ಹಾಕುವ ಅನುಮಾನ ಇತ್ತು. ವಾರ ಪೂರ ಒಂದು 15 ದಿವಸ ಅವನು ಮನಸ್ಸೇ ಇಲ್ಲ ಅಲ್ಲಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ. ಡ್ಯೂಟಿ ಚೇಂಜ್ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ನೇತ್ರಾವತಿಯಲ್ಲಿ. ನಾನಲ್ಲಿ ಹೋಗೋದಿಲ್ಲ, ಬೆಟ್ಟಕ್ಕೆ ಹೋಗುದಿಲ್ಲ, ನಾನು ಇಲ್ಲೇ ಮಾಡ್ತೇನೆ ಅಂತ. ಲಾಸ್ಟಿಗೆ ಇವನನ್ನು ಅಲ್ಲಿ ಕೊಡ್ತಾರೆ ಅಂತ ಇವನಿಗೆ ಮನಸ್ಸಾಯ್ತು ಏನೋ, ಅದು ಇದು ನಮಗೆ ಗೊತ್ತಿಲ್ಲ. ಆ ನಂತರ ಒಂದು ದಿವಸ ರಾತ್ರಿ ಹೊರಗಡೆ ಎಲ್ಲ ಊಟ ಮಾಡಿದ್ದಾನೆ. ಅವ್ರ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಇರ್ಬೋದಾನೆ, ಏನಾದ್ರೂ ವಿಷಾದಿ ಕೊಟ್ಟಿರ್ತಾರ ಅಂತ ಅವನಿಗೆ ಒಂದು ಭಯ ಬಂದಿದೆ. ಹುಡುಗನಿಗೆ ಊಟ ಸಹ ಮಾಡ್ತಿರ್ಲಿಲ್ಲ. ಊಟಕ್ಕೆ ಹೋಗಬೇಡ ಅಂತ ಬೆದರಿಕೆ. ಅಲ್ಲಿಗೊಂದು ಸೂಪರ್ ಹೆಸರು ರೂಮ್ ಬೈನವರೆಲ್ಲ ಅವನು ಇಲ್ಲಿ ಈ ಕಡೆ ಉಜಿರೆ ಕಡೆ ಅವನು ಅಂತ ನಾನು ಬೆಲ್ಲ ಏನಾಗಿರ್ಬೇಕು. ಅವನು ಉಜಿರೆ ಕಡೆ ಅವನು ಪೂಜಾರಿ ಅಂತ ಪ್ರಶಾಂತ ಅಂತ ಹುಡುಗ, ಹೆಂಗು ಹುಡುಗ ಪ್ರಶಾಂತ್ ಅಂತ ಅವ ಇದ್ದಾನೆ. ಅವ ನಮ್ಮ ಇದರಲ್ಲಿ ಬೈತಾನೆ, ನೀನ್ಯಾಕೆ ವಿದ್ಯಾರ್ಥಿಗಳಿಗೆ ಹೋಗ್ಬೇಡ ಅಂತ, ನೀನು ಅಲ್ಲಿಗೆ ಹೋಗ್ತೀಯಾ, ಅಲ್ಲೇ ನಿಮ್ಗೆ ಹೋಗಿ ತಿನ್ನೋದು, ಇಲ್ಲೇ ಅಡಿಗೆ ಮಾಡಿಟ್ಟದೆ ಯಾರು ನಮ್ಮ ನಿನ್ಗೆ, ನೀನು ಇಲ್ಲಿ ತಿನ್ಬೇಕಲ್ಲ, ನೀನು ನಾಳೆಯಿಂದ ಅಲ್ಲಿಗೆ ಊಟ ಹೋದ್ರೆ ನೋಡು, ಹಾಗೆ ಅಂತೇಳಿ ಜೋರ್ ಮಾಡಿದ್ದೆ.
ಹಗ್ಗ ಬಿಗಿದು ರವಿ ಪೂಜಾರಿಯ ಕೊಲೆ. ಒಂದು 7:30 ಅಷ್ಟೇ, ಆ ರೇಂಜ್ ಆಗಿದೆ ಅಷ್ಟೇ. ಅಷ್ಟು ಪಕ್ಕ ಅವನು ಹಗ್ಗ ಬಿದ್ದಿದ್ದಾರೆ. ಅವರು ಒಳಗಿಂದ ಒಬ್ಬರು ಇದ್ದಾರೆ ಕನ್ನಡಿಯವರು, ಅವರ ಹೆಸರಲ್ಲಿ ಕೆಲಸ ಆಗ್ತದೆ. ರಾಧಾಕೃಷ್ಣ ಅಂತ ಒಬ್ಬರು ಇದ್ದಾರೆ. ಅವರು ಗೌಡ ಏನಂತ ಗೊತ್ತಿಲ್ಲ. ರಾಧಾಕೃಷ್ಣ. ಮಾಸ್ಕ್ ಮ್ಯಾನ್ ಮಾತನಾಡಿರುವ ಸರಣಿ ವಿಡಿಯೋ ದಿನಕ್ಕೊಂದು ಬಿಡುಗಡೆ ಆಗ್ತಿದೆ. ತಿಮರೋಡಿ ಬಳಿ ಇದ್ದ ಚಿನ್ನಯ್ಯನ 1.5 ಗಂಟೆ ವಿಡಿಯೋ ಇದೀಗ ಬ್ಲಾಸ್ಟ್ ಆಗಿದೆ. ಕತೆಗಾರರ ಗುಂಪು ಕೆಡ್ಡ ತೋಡಿತು. ಬುರುಡೆ ಮ್ಯಾನ್ ಗತಿ ಅಧೋಗತಿ ಆಗೋ ಟೈಮ್ ದೂರ ಇಲ್ಲ. ಅಂತಹ ವಿಡಿಯೋಗಳು ಇದೀಗ ಒಂದೊಂದಾಗಿ ರಿಲೀಸ್ ಆಗ್ತಾ ಇದೆ. ಸೌಜನ್ಯ ಕೊಲೆ ಕೇಸ್ ವಿಚಾರವನ್ನ ಚಿನ್ನಯ್ಯ ತಿಮರೋಡಿ ಮುಂದೆ ಹೇಳ್ತಾ ಇದ್ದು, ರವಿ ಪೂಜಾರಿ ನಡೆ ಮತ್ತು ರವಿ ಪೂಜಾರಿ ಹೇಳಿದ ಹೆಸರಿನ ಬಗ್ಗೆ ಚಿನ್ನಯ್ಯ ಶಾಕಿಂಗ್ ಹೇಳಿಕೆಗಳನ್ನ ನೀಡಿದ್ದಾನೆ. ಏನ್ ಹೇಳಿದ್ದಾನೆ ಈ ಸ್ಟೋರಿ ನೋಡಿ. ಸೌಜನ್ಯನನ್ನ ಯಾರು ಕೊಂದದ್ದು ಗೊತ್ತುಂಟ? ಅಮಲಲ್ಲೇ ರವಿಬಾಯಿಂದ ಬಂದಿತ್ತಂತೆ ಆ ಹೆಸರು. ಸೌಜನ್ಯ ಕೊಲೆ ಕೇಸ್ನಲ್ಲಿ ಚಿನ್ನಯ್ಯ ಮತ್ತು ತಿಮರೋಡಿ ವಿಡಿಯೋಗಳು ಹೊಸ ಬೆಳವಣಿಗೆಗೆ ದಾರಿ ಮಾಡುತ್ತಿವೆ. ಮಾಸ್ಕ್ ಮ್ಯಾನ್ ಎಂದು ಕರೆಯಲ್ಪಡುವ ಚಿನ್ನಯ್ಯ ತಿಮರೋಡಿ ರಿಲೀಸ್ ಮಾಡಿರೋ 7ನೇ ವಿಡಿಯೋದಲ್ಲಿ ಕೆಲ ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ. ಈ ವಿಡಿಯೋ ಸೌಜನ್ಯನ ಸಾವಿನ ಹಿನ್ನೆಲೆಯಲ್ಲಿ ರವಿ ಪೂಜಾರಿ ಜೊತೆಗಿನ ಸಂಬಂಧ ಮತ್ತು ಹಣಕ್ಕೆ ಸಂಬಂಧಿಸಿದಂತಹ ವಿವರಗಳನ್ನ ತೆರೆದಿಟ್ಟಿದೆ. ಸೌಜನ್ಯ ಕೇಸ್ ಬಗ್ಗೆ ಮಾತನಾಡದಂತೆ ಹಣ ಕೊಟ್ಟಿದ್ರು. ಅವನ ಹೇಳುವ ಲೆಕ್ಕದಲ್ಲಿ ತುಂಬಾ ಸರಿ ಕೇಳಿದ್ವಿ. ಆದ್ರೆ ಅವನ ವಯಸ್ಸು ಒಂದು 25 ವಯಸ್ಸು ಒಳಗೆ ಇದೆ. ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ, ಕಮ್ಮಿ ವಯಸ್ಸು. ಆದ್ರೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳದ ರೂಲ್ಸ್ ಸಾಲ ಕೊಡೋದು ಸಿಬ್ಬಂದಿಗಳಿಗೆ. ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ. ಅವನನ್ನು ಕರೆದು ಸಣ್ಣದನಿಗಳು ದುಡ್ಡು ಕೊಟ್ಟಿದ್ದಾರೆ 25 ಸಾವಿರ. ಈಗ ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ. ಅವ ಹೇಳಿ ನಮಗೆ ಗೊತ್ತು, ಎಲ್ಲೋ ಹೊರಗೆ ಬಾಯಿ ಬಿಡಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ. ಸಣ್ಣ ದಣಿಗಳು ಕೊಟ್ಟ ದುಡ್ಡು ರೇವತಿಗೆ. ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ. ಬಾಕಿ ದುಡ್ಡನ್ನು ಖರ್ಚು ಮಾಡೋದು, ಕುಡಿಯೋದು, ಕುಡಿತಿದ್ದ ಹಾಕೋದು. ಅಲ್ಲಿ ರೇವತಿ ಅಂತ ಒಂದು ನೆಸ್ಕಾಫೆ ಅಂಗಡಿ ಇದ್ದಿದ್ದು, ಲೇಡಿ ರೇವತಿ. ಆ ಹಿಂಸಿಗೆ ಒಂದು 4,000 ದುಡ್ಡು ಕೊಟ್ಟಿದ್ದಾನೆ. ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಆ ಹಿಂಸಿನ ಹತ್ರ ಹೇಳ್ಕೊಳ್ತಿದ್ದ. ಹೇಳ್ಕೊಂಡು ನೋಡುವಾಗ ಒಂದು ದಿವಸ ಮತ್ತು ಸ್ವಲ್ಪ ಜಾಸ್ತಿ. ಸೌಜನ್ಯನ ಕೊಂದಿದ್ದು ಸಣ್ಣ ದಣಿಗಳ ಮಗ. ನಾನು ಹೇಳುದಿಲ್ಲ, ಹೇಳುತ್ತಾರೆ ಅವರಲ್ಲಿ ಹೇಳ್ತಾರೆ. ನಾನು ಯಾರಿದ್ದಾರೆ ಹೇಳೋದು ಹೇಳಿ ಅಷ್ಟೇ ಹೇಳುವಾಗ ಹೇಳ್ತಾನೆ, ಸಣ್ಣ ದಣಿಗಳ ಮಗ ಕೊಂದದ್ದು ನಿಮಗೆ ಗೊತ್ತಿಲ್ಲ, ಬೇರೆ ವಿಷಯ ಹೋಗ್ ಮಾರೆ ಅಂತ ಹೇಳಿ ಹೋದ. ನನ್ನ ಬಿಟ್ಟು ಆಚೆ ಹೋದ. ಆ ದಿವಸ ಮಗ ಅಂತ ಹೇಳಿ ಸಣ್ಣದನಿಗಳ ಮಗ ಅಂತ ಅವ್ರು ಹೇಳ್ದ ನನ್ನ ಹತ್ರ ಬಾಯಿ ಬಿಟ್ಟು ಕಂಡೀಷನ್ ನನ್ನ ಹತ್ರ ಹೇಳ್ಬಿಟ್ಟ. ಸೌಜನ್ಯ ಕೊಲೆ ರಹಸ್ಯ ಹೇಳಿದ್ದಕ್ಕೆ ಧಮ್ಕಿ. ಅವತ್ತು ಸಾಯಂಕಾಲ 3:30 ಗಂಟೆ ಆಯಿತು. ಅವರು ಬಂದ್ರು, ಬಾಲಕೃಷ್ಣ ಮ್ಯಾನೇಜರ್, ರಾಜೇಶ್ ಮ್ಯಾನೇಜರ್ ಇಬ್ಬರು ಬಂದ್ರು. ನೀವು ಇಬ್ಬರು ಬಂದು ಇವನನ್ನು ಜೋರು ಮಾಡಿದ್ರು. ರವಿ ಪೂಜಾರಿ ಬಾಲಕೃಷ್ಣ ಮ್ಯಾನೇಜರ್ ಸತ್ತೋದ್ರಂತ. ಈಗ ಅವ್ರು ಸತ್ತೋದ್ರಂತ. ಈಗ ಬೀಡ್ನಲ್ಲಿ ಊಟ ಮಾಡಿ ಬಂದು ಅವ್ರು ಎಲ್ಲಿ ಈಗ ಆ ಕಡೆ ಹೋಗಿ ದೇವಸ್ಥಾನದ ಹತ್ರ ಎಲ್ಲೋ ಊಟ ಮಾಡಿ ಬಂದಿದ್ದಾರೆ. ಊಟ ಮಾಡಿ ಬಂದವರು ಆಫೀಸಲ್ಲಿ ಬಂದು ಸತ್ತೋದ್ರು ಅಂತ ಹೇಳಿದ್ರು. ಯಾವಾಗ ಇದು ಈಗ ಸದ್ಯದಲ್ಲೇ ಆಗಿದೆ, 2 ವರ್ಷ. ಬಾಲಕೃಷ್ಣ ಬಾಲಕೃಷ್ಣ ಅವರು ಏನು ಕ್ಯಾಸ್ಟ್ ಗೊತ್ತಿಲ್ಲ, ಪೂಜಾರಿ ಗೊತ್ತಿಲ್ಲ, ನಾಯಕ. ಬಾಲಕೃಷ್ಣ ನಾಯಕ. ಸೌಜನ್ಯ ಕೊಲೆ ಬಳಿಕ ರವಿ ಪೂಜಾರಿ ಹೆದರಿದ್ದ. ಅವರು ಬಾಲಕೃಷ್ಣ ಮತ್ತು ರಾಜೇಶ್ ಇಬ್ಬರು ಬಂದು ನಿಂತಲ್ಲ, ನೀನೇನ ಡ್ಯೂಟಿ ಚೇಂಜ್ ಮಾಡಿ ಎಷ್ಟು ದಿವಸ ಆಯ್ತು, ನೀನ್ಯಾಕೆ ಡ್ಯೂಟಿ ಹೋಗೋದಿಲ್ಲ ಬಾಬು ಗಂಟೆಗೆ, ನೀನೇನಾಗಿದೆ ಬೈಯ್ಯದಿಲ್ಲ, ಹೋಗ್ಲಿಲ್ಲ ಆಗಲಿಲ್ಲ ಅಂತ ಎಲ್ಲ ಬೈದಿದ್ದಾರೆ. ನಾನು ಅಷ್ಟು ದೂರದಲ್ಲಿ ಬರ್ತಾ ಇದ್ದೆ. ಮತ್ತೆ ನನ್ನ ಹೆಂಡತಿ ಹತ್ರದಲ್ಲಿ ನಿಂತು ಕೇಳಿದ್ದಾರೆ. ಊಟದಲ್ಲಿ ವಿಷ ಹಾಕುವ ಅನುಮಾನ ಇತ್ತು. ವಾರ ಪೂರ ಒಂದು 15 ದಿವಸ ಅವನು ಮನಸ್ಸೇ ಇಲ್ಲ ಅಲ್ಲಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ. ಡ್ಯೂಟಿ ಚೇಂಜ್ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ನೇತ್ರಾವತಿಯಲ್ಲಿ. ನಾನಲ್ಲಿ ಹೋಗೋದಿಲ್ಲ, ಬೆಟ್ಟಕ್ಕೆ ಹೋಗುದಿಲ್ಲ, ನಾನು ಇಲ್ಲೇ ಮಾಡ್ತೇನೆ ಅಂತ. ಲಾಸ್ಟಿಗೆ ಇವನನ್ನು ಅಲ್ಲಿ ಕೊಡ್ತಾರೆ ಅಂತ ಇವನಿಗೆ ಮನಸ್ಸಾಯ್ತು ಏನೋ, ಅದು ಅವನ ಇದು ನಮಗೆ ಗೊತ್ತಿಲ್ಲ. ಆ ನಂತರ ಒಂದು ದಿವಸ ರಾತ್ರಿ ಹೊರಗಡೆ ಎಲ್ಲ ಊಟ ಮಾಡಿದ್ದಾನೆ. ಅವ್ರ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಇರ್ಬೋದಾನೆ, ಏನಾದ್ರೂ ವಿಷಾದಿ ಕೊಟ್ಟಿರ್ತಾರ ಅಂತ ಅವನಿಗೆ ಒಂದು ಭಯ ಬಂದಿದೆ.
ಹುಡುಗನಿಗೆ ಊಟ ಸಹ ಮಾಡ್ತಿರ್ಲಿಲ್ಲ. ಊಟಕ್ಕೆ ಹೋಗಬೇಡ ಅಂತ ಬೆದರಿಕೆ. ಸೂಪರ್ ಅದೇ ಪ್ರಶಾಂತ್ ಅಂತ ಹೇಳಿ. ಅಲ್ಲಿಗೊಂದು ಸೂಪರ್ ರೂಮ್ ಬೈನವರೆಲ್ಲ ಎಲ್ಲಿ ಅವನು? ಅವನು ಇಲ್ಲಿ ಈ ಕಡೆ ಉಜಿರೆ ಕಡೆ ಅವನು ಅಂತ ನಾನು ಬೆಲ್ಲ ಏನಾಗಿರ್ಬೇಕು. ಅವನು ಉಜಿರೆ ಕಡೆ ಯಾವ ಜೊತೆ? ಅವನು ಪೂಜಾರಿ ಅಂತ ಪ್ರಶಾಂತ್. ಪ್ರಶಾಂತ್ ಅಂತ ಹುಡುಗ, ಹೆಂಗು ಹುಡುಗ ಪ್ರಶಾಂತ್ ಅಂತ ಅವ ಇದ್ದಾನೆ. ಅವ ನಮ್ಮ ಇದರಲ್ಲಿ ಬೈತಾನೆ, ನೀನ್ಯಾಕೆ ವಿದ್ಯಾರ್ಥಿಗಳಿಗೆ ಹೋಗ್ಬೇಡ ಅಂತ ನೀನು ಅಲ್ಲಿಗೆ ಹೋಗ್ತೀಯಾ, ಅಲ್ಲೇ ನಿಂಗೆ ಹೋಗಿ ತಿನ್ನೋದು, ಇಲ್ಲೇ ಅಡಿಗೆ ಮಾಡಿಟ್ಟದೆ ಯಾರು ನಮ್ಮ ನಿನ್ಗೆ, ನೀನು ಇಲ್ಲಿ ತಿನ್ಬೇಕಲ್ಲ, ನೀನು ನಾಳೆಯಿಂದ ಅಲ್ಲಿಗೆ ಊಟ ಹೋದ್ರೆ ನೋಡು ಹಾಗೆ ಈಗ ಅಂತೇಳಿ ಜೋರ್ ಮಾಡಿ ಹಗ್ಗ ಬಿಗಿದು ರವಿ ಪೂಜಾರಿಯ ಕೊಲೆ. ಒಂದು 7:30 ಅಷ್ಟೇ, ಆ ರೇಂಜ್ ಆಗಿದೆ ಅಷ್ಟೇ. ಅಷ್ಟು ಪಕ್ಕ ಅವನು ಹಗ್ಗ ಬಿದ್ದಿದ್ದಾರೆ. ಅವರು ಒಳಗಿಂದ ಒಬ್ಬರು ಇದ್ದಾರೆ ಕನ್ನಡಿಯವರು, ಅವರ ಹೆಸರಲ್ಲಿ ಕೆಲಸ ಆಗ್ತದೆ. ರಾಧಾಕೃಷ್ಣ ಅಂತ ಒಬ್ಬರು ಇದ್ದಾರೆ. ಅವರು ಗೌಡ ಏನಂತ ಗೊತ್ತಿಲ್ಲ. ರಾಧಾಕೃಷ್ಣ. ಮಾಸ್ಕ್ ಮ್ಯಾನ್ ಮಾತನಾಡಿರುವ ಸರಣಿ ವಿಡಿಯೋ ದಿನಕ್ಕೊಂದು ಬಿಡುಗಡೆ ಆಗ್ತಿದೆ. ತಿಮರೋಡಿ ಬಳಿ ಇದ್ದ ಚಿನ್ನಯ್ಯನ 1.5 ಗಂಟೆ ವಿಡಿಯೋ ಇದೀಗ ಬ್ಲಾಸ್ಟ್ ಆಗಿದೆ. ಕತೆಗಾರರ ಗುಂಪು ಕೆಡ್ಡ ತೋಡಿತು. ಬುರುಡೆ ಮ್ಯಾನ್ ಗತಿ